ಹಳೆಯವರಿಂದ ಯುವ ಪೀಳಿಗೆಗೆ ಆರೋಗ್ಯ ಸಲಹೆಗಳು. 2 ನಿಮಿಷಗಳ ಭಾಷಣ. ನಮಸ್ಕಾರ, ನಾನು ಇಂದು ಹಳೆಯವರಿಂದ ಯುವ ಪೀಳಿಗೆಗೆ ಆರೋಗ್ಯ ಸಲಹೆಗಳು ಎಂಬ ವಿಷಯದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲು ಇಲ್ಲಿದ್ದೇನೆ. ನಮ್ಮ ಹಿರಿಯರು ಜೀವನದಲ್ಲಿ ಸಾಕಷ್ಟು ಅನುಭವ ಪಡೆದಿದ್ದಾರೆ. ಅವರು ನೀಡುವ ಸಲಹೆಗಳು ನಮ್ಮ ಜೀವನವನ್ನು ಆರೋಗ್ಯಪೂರ್ಣವಾಗಿ ನಡೆಸಲು ಸಹಾಯ ಮಾಡುತ್ತವೆ. ಮೊದಲನೆಯದ್ದು ಆಹಾರ ಕ್ರಮ. ಅವರು ಸದಾ ನೈಸರ್ಗಿಕ ಆಹಾರ ಸೇವನೆ ಮಾಡುತ್ತಿದ್ದವರು. ಅಂದರೆ ತಾಜಾ ಹಣ್ಣುಗಳು, ತರಕಾರಿಗಳು, ಮಿಲ್ಲಿಲ್ಲದ ಧಾನ್ಯಗಳು, ಇವೆಲ್ಲ ಆರೋಗ್ಯಕ್ಕೆ ಬಹಳ ಉತ್ತಮ. ಎರಡನೆಯದ್ದು ಅತ್ಯಾಧುನಿಕತೆಯ ನಿಯಂತ್ರಣ. ಇಂದು ನಾವು ಮೊಬೈಲ್, ಟಿವಿ ಮುಂತಾದ ಪರಿಕರಣಗಳಲ್ಲಿ ತುಂಬ ಸಮಯ ಕಳೆಯುತ್ತೇವೆ. ಆದರೆ ಹಿರಿಯರು ಬಿಟ್ಟಿರದಂತೆ ನಿತ್ಯ ವ್ಯಾಯಾಮ ಮಾಡುತ್ತಿದ್ದರು. ಬೆಳಿಗ್ಗೆ ನಡೆಯುವುದು, ಶ್ವಾಸಕಷಾಯ ಮಾಡುವುದು, ಕೆಲವೊಮ್ಮೆ ಯೋಗಾಭ್ಯಾಸ ಕೂಡ. ಮೂರನೆಯದ್ದು ಮಾನಸಿಕ ಆರೈಕೆ. ಅವರು ಹೇಳಿದ್ದಂತಹ ಮಾತು, ಚಿಂತೆ ಮಾಡುವುದರಿಂದ ಏನೂ ಲಾಭ ಇಲ್ಲ. ದಿನದ ಸಮಸ್ಯೆಗಳು ಶಾಂತ ಮನಸ್ಸಿಂದ ಎದುರಿಸುವುದು, ಧೈರ್ಯ ಮತ್ತು ಶಾಂತತೆಯಿಂದ ಬದುಕುವುದು ಉತ್ತಮ ಆರೋಗ್ಯಕ್ಕೆ ಮಾರ್ಗವಾಗಿದೆ. ಕೊನೆಗೆ ಹಿರಿಯರು ಸದಾ ಸರಳ ಜೀವನ ಹಾಗೂ ಸಾರ್ಥಕತೆಯನ್ನು ಮಹತ್ವ ನೀಡಿದರು. ಸರಳತೆ, ಶುದ್ಧತೆ, ಶಿಸ್ತಿನಿಂದ ಜೀವನ ನಡೆಸಿದಾಗ ಆರೋಗ್ಯ ಸಹ ನಮ್ಮ ಜೊತೆ ಇರುತ್ತವೆ. ಅವರ ಅನುಭವಗಳಿಂದ ನಾವು ಕಲಿಯಬೇಕಾದದ್ದು ಆಹಾರದಲ್ಲಿ ಶಿಸ್ತಿನಿಂದಿರಿ, ನಿತ್ಯ ಚಟುವಟಿಕೆಯಲ್ಲಿ ಭಾಗವಹಿಸಿ, ಚಿಂತೆಗೆ ಬದಲಿಗೆ ಧೈರ್ಯವನ್ನು ಆರಿಸಿ. ಧನ್ಯವಾದಗಳು.